ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಈಗ ನಾನು ನಿಮಗೆ 10ನೇ ತರಗತಿಯಲ್ಲಿ ಅಧ್ಯಾಯ 5 ಬಾಸ್ಕೆಟ್ಬಾಲ್ ಅಂತಕ್ಕಂತಹ ಪಾಠವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಬಾಸ್ಕೆಟ್ಬಾಲ್ ಅಂತಕ್ಕಂತಹ ವಿಚಾರವನ್ನು, ಇದರ ಇತಿಹಾಸವನ್ನು, ಇದರ ಪ್ರಸ್ತಾವನೆಯನ್ನು, ಅಂಕಣದ ಪರಿಚಯವನ್ನು, ಹಾಗೆಯೇ ಇದರ ನಿಯಮವನ್ನು ನೀವು 8ನೇ ತರಗತಿಯಲ್ಲಿ, ಹಾಗೆಯೇ ಬಾಸ್ಕೆಟ್ಬಾಲಿನ ಗುಣಲಕ್ಷಣಗಳನ್ನು, ಹಾಗೆಯೇ ಅದರ ಪ್ರಶಸ್ತಿಗಳನ್ನು ನೀವು ಈಗಾಗಲೇ ಕಲ್ತಿದ್ದೀರಿ. ಈ 10ನೇ ತರಗತಿಯಲ್ಲಿ ನಿಮಗೆ ಬರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವುವು ಅಂತಂದ್ರೆ, ಈ ಬಾಸ್ಕೆಟ್ಬಾಲ್ ಆಟಗಾರರ ಪರಿಚಯವನ್ನು ನಾವು ಓದ್ತೇವೆ. ಮೊದಲನೆಯದಾಗಿ ಬಾಸ್ಕೆಟ್ಬಾಲ್ ಆಟಗಾರರ ಪರಿಚಯ ಬಗ್ಗೆ ನಾವು ನೋಡೋಣ. ಹಾಗೆಯೇ ಈ ಬಾಸ್ಕೆಟ್ಬಾಲ್ನಲ್ಲಿ ಬರ್ತಕ್ಕಂತಹ ಪಂದ್ಯಾವಳಿಗಳು, ಎರಡನೇದಾಗಿ ಪಂದ್ಯಾವಳಿಗಳ ಬಗ್ಗೆ ನಾವು ಈ ಪಾಠದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಹಾಗಾದ್ರೆ ಮೊದಲನೆಯದಾಗಿ ನಾವು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಮೊದಲನೆಯದಾಗಿ ರಾಜ್ಯ. ಈ ಬಾಸ್ಕೆಟ್ಬಾಲ್ ಆಟಗಾರರ ಪರಿಚಯದಲ್ಲಿ ನೋಡೋದಾದ್ರೆ, ರಾಜ್ಯದ ಆಟಗಾರರು ಮತ್ತೆ ರಾಷ್ಟ್ರೀಯ ಆಟಗಾರರು ಮತ್ತೆ ಅಂತಾರಾಷ್ಟ್ರೀಯ ಆಟಗಾರರನ್ನು ನಾವು ನೋಡಬಹುದು. ಮೊದಲನೆಯದಾಗಿ ಮಕ್ಕಳೇ, ರಾಜ್ಯದ ಆಟಗಾರರ ಸಾಧನೆಗಳೇನು ಅನ್ನೋದನ್ನು ನೋಡೋದಾದ್ರೆ, ನಾವು ಮೊದಲನೆಯದಾಗಿ NV ಅಪ್ಪಯ್ಯ ಅಂತಕ್ಕಂಥ ಆಟಗಾರ. NV ಅಪ್ಪಯ್ಯ ಮಕ್ಕಳೇ, ಇವರು NB ಅಪ್ಪಯ್ಯ ಅಂತಕ್ಕಂಥವ್ರು, ಇವರು ಪ್ರತಿನಿಧಿಸಿರ್ತಕ್ಕಂತಹ ರಾಜ್ಯ ನಮ್ಮ ಕರ್ನಾಟಕದಲ್ಲಿ. ಇವರು ಮೈಸೂರಿನ ಬಾಸ್ಕೆಟ್ಬಾಲ್ ಕ್ರೀಡಾಪಟು ಆಗಿದ್ರು. ಇವರು ದೆಹಲಿಯಲ್ಲಿ ನಡೆದಿರತಕ್ಕಂತಹ ಮೊದಲನೆಯ ಏಷಿಯನ್ ಗೇಮ್ಸ್ ಮತ್ತು ಪಾಕಿಸ್ತಾನದಲ್ಲಿ ನಡೆದಿರತಕ್ಕಂತಹ ಕೆಲವು ಟೆಸ್ಟ್ಗಳನ್ನು ಇವರು ಆಡಿದ್ರು. ಇವ್ರದ್ದು ಇಷ್ಟು ಸಾಧನೆ. ಇವರು ಅಪ್ಪಯ್ಯ ಅನ್ನೋರು ನಿಮಗೆ ಗೊತ್ತಿದ್ದಂಗೆ ಮೈಸೂರಿನ ಬಾಸ್ಕೆಟ್ಬಾಲ್ ಆಟವನ್ನು ಆಡ್ತಾ ಇದ್ರು. ಇವರು ದೆಹಲಿಯಲ್ಲಿ ನಡೆದಿರತಕ್ಕಂತಹ ಕೆಲವು ಏಷಿಯನ್ ಗೇಮ್ಸ್ ಮತ್ತು ಪಾಕಿಸ್ತಾನದಲ್ಲಿ ಇವರು ಕೆಲವು ಟೆಸ್ಟ್ ಗೇಮ್ ಪಂದ್ಯಾವಳಿಗಳನ್ನು ಇವರು ಆಡಿದರು. ಎರಡನೇದಾಗಿ ನಾವು ದಿಲೀಪ್ ಬಗ್ಗೆ ನೋಡೋಣ. ದಿಲೀಪ್ ಅಂತಕ್ಕಂಥವ್ರು, ದಿಲೀಪ್. ಈ ದಿಲೀಪ್ ಅಂತಕ್ಕಂಥವರು ಒಲಿಂಪಿಕ್ಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಕರ್ನಾಟಕದ ಮೊದಲ ಆಟಗಾರ. ಇವರು ಬಾಸ್ಕೆಟ್ಬಾಲ್ ಕ್ರೀಡಾಪಟು, ಮೊದಲನೆಯ ಕರ್ನಾಟಕದ ಬಾಸ್ಕೆಟ್ಬಾಲ್ ಕ್ರೀಡಾಪಟು, ಒಲಿಂಪಿಕ್ನಲ್ಲಿ ಭಾಗವಹಿಸಿರ್ತಕ್ಕಂಥವರು. ಇವರು ಮಾಸ್ಕೋ ಒಲಿಂಪಿಕ್ ಹಾಗೂ ನಗೋಯ್ ಅಂತಕ್ಕಂಥದ್ದು ಬರ್ದಿಡ್ಕೊಂಡ್ರಿ. ನಗೋಯ್ ಅಂದ್ರೆ ಎಲ್ಲಪ್ಪ ಅಂದ್ರೆ ಜಪಾನ್ನಲ್ಲಿ ನಡೆದಿರ್ತಕ್ಕಂತಹ ಏಷ್ಯನ್ ಬಾಸ್ಕೆಟ್ಬಾಲ್ನಲ್ಲಿ ಇವರು ಚಾಂಪಿಯನ್ಶಿಪ್ ಅನ್ನ
ಇವರು ಪಡ್ಕೊಂಡು ಭಾರತವನ್ನು ಇವರು ಪ್ರತಿನಿಧಿಸಿದರೆ. ಗೊತ್ತಾಯ್ತರ ಮಕ್ಕಳೇ? ಇವರು ಒಲಿಂಪಿಕ್ನ ಕರ್ನಾಟಕದ ಮೊಟ್ಟ ಮೊದಲ ಒಲಿಂಪಿಕ್ನಲ್ಲಿ ಭಾಗವಹಿಸಿರ್ತಕ್ಕಂತಹ ಕ್ರೀಡಾಪಟು. ಇವರು ಒಲಿಂಪಿಕ್ಸ್ ಮತ್ತು ನಗೋಯ್ ಅಂದ್ರೆ ಜಪಾನಿನ ನಗೋಲ್ನಲ್ಲಿ ನಡೆದಿರ್ತಕ್ಕಂತಹ ಏಷಿಯನ್ ಬಾಸ್ಕೆಟ್ಬಾಲ್ ನಲ್ಲಿ ಇವರು ಚಾಂಪಿಯನ್ಶಿಪ್ ಅನ್ನ ಪಡ್ಕೊಂಡು ಇವರು ಭಾರತವನ್ನ ಪ್ರತಿನಿಧಿಸಿರ್ತಕ್ಕಂತಹ ಆಟಗಾರ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದ್ರೆ ಇನ್ನೊಬ್ರು ಆರ್ ರಾಜನ್ ಅಂತಕ್ಕಂಥವ್ರು. ಆರ್ ರಾಜನ್ ಅಂತಕ್ಕಂಥವ್ರು ಕೂಡ ಇವರು ರಾಜನ್ ಅಂತಕ್ಕಂಥವ್ರು 1983ರಿಂದ 1995ರವರೆಗೆ ಏಷಿಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ದೇಶವನ್ನ ಇವರು ಪ್ರತಿನಿಧಿಸ್ತಾರೆ. ನೆನ್ಪಿಟ್ಕೊಳ್ರಿ, 1983ರಿಂದ 1995ರವರೆಗೆ ಇವರು ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಇವರು ದೇಶವನ್ನ, ನಮ್ಮ ಭಾರತ ದೇಶವನ್ನು ಇವರು ಪ್ರತಿನಿಧಿಸಿರ್ತಕ್ಕಂತಹ ಕ್ರೀಡಾಪಟು. ಹಾಗೆಯೇ ಇವರು ಏಷ್ಯಾದ ಬೇರೆ ಚಾಂಪಿಯನ್ಶಿಪ್ಗಳಲ್ಲಿ ದೇಶವನ್ನ ಪ್ರತಿನಿಧಿಸಿದರೆ 4 ವರ್ಷಗಳ ಕಾಲ ಇವರು ಭಾರತದ ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿದ್ರು, ಕ್ಯಾಪ್ಟನ್ ಆಗಿದ್ರು. ಸತತವಾಗಿ 4 ವರ್ಷಗಳ ಕಾಲ ಭಾರತ ತಂಡದ ಕ್ಯಾಪ್ಟನ್ ಆಗಿರ್ತಕ್ಕಂಥವರು ಈ ಆರ್ ರಾಜನ್ ಅವರು. ಹಾಗಾದ್ರೆ ಇನ್ನೊಬ್ರು BN ಗೌತಮ್ ಅಂತಕ್ಕಂಥವ್ರು. BN ಗೌತಮ್ ಅಂತಕ್ಕಂಥವ್ರು ನಾವು ನೋಡೋದಾದ್ರೆ ಈ BN ಗೌತಮ್ ಅಂತಕ್ಕಂಥವ್ರು ಇವರು ಸುಮಾರು ವರ್ಷಗಳ ಕಾಲ ಇವರು ಜೂನಿಯರ್ ಮತ್ತು ಸೀನಿಯರ್ ಪಂದ್ಯಗಳಲ್ಲಿ ಭಾರತ ತಂಡದ ನಾಯಕರಾಗಿದ್ರು. ಜೂನಿಯರ್ ತಂಡಕ್ಕೂ ಇವರು ನಾಯಕರಾಗಿದ್ರು, ಹಾಗೆಯೇ ಸೀನಿಯರ್ ತಂಡಕ್ಕೂ ಇವರು ನಾಯಕರಾಗಿದ್ರು. 1989ರ ಮನಿಲಾದಲ್ಲಿ ನಡೆದಿರ್ತಕ್ಕಂತಹ 10ನೆಯ ಏಷಿಯನ್ ಬಾಸ್ಕೆಟ್ಬಾಲ್ ಕಾನ್ಫರೆನ್ಸ್ ನಲ್ಲಿ ಇವರು ಚಾಂಪಿಯನ್ಶಿಪ್ ಆಗಿದ್ರು. ಹಾಗೆಯೇ 18ನೆಯ ಏಷಿಯನ್ ಕಾಂಟಿನೆಂಟ್ ಚಾಂಪಿಯನ್ಶಿಪ್ ನಲ್ಲಿ ಕೊರಿಯಾ ಸಿಲೋನ್ ನಡೆದಿರ್ತಕ್ಕಂತಹ ಚಾಂಪಿಯನ್ಶಿಪ್ ನಲ್ಲಿ, ಹಾಗೆಯೇ ರಿಯಾದ್ ನಲ್ಲಿ ನಡೆದಿರ್ತಕ್ಕಂತಹ ಇವರು ಎಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಿರ್ತಕ್ಕಂತಹ ಪಂದ್ಯಾವಳಿಗಳಲ್ಲಿ ಇವರು ಬಂಗಾರದ ಪದಕವನ್ನು ಇವರು ಪಡೆದಿರ್ತಕ್ಕಂತಹ ಆಟಗಾರರಾಗಿದ್ದಾರೆ. ಇವರು 2003ರ ಸೀನಿಯರ್ ಬಾಸ್ಕೆಟ್ಬಾಲ್ ಯುರೋಪ್ ಕಪ್ನಲ್ಲಿ ಇವರು ಪದಕವನ್ನ ಪಡ್ಕೊಂಡ್ರು. ಇಷ್ಟು ನಾವು ಗೌತಮ್ ಬಗ್ಗೆ ಹೇಳ್ಬೋದು. ಹಾಗಾದ್ರೆ ಇವರು ನಿಮಗೆಲ್ಲ ಗೊತ್ತಾಯ್ತಲ್ಲ, ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂತಹ ಆಟಗಾರರು 3 ಜನ. ನೀವು ತಿಳ್ಕೊಬೇಕಾಗಿದೆ, ಬಹಳ ಜನ ಇದ್ದಾರೆ, ಆದ್ರೆ ಇವ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಬೇಕಾಗಿದೆ. ಯಾರೋ ಜೆ ದಿಲೀಪ್ ಅಂತಕ್ಕಂಥವ್ರು, ಆರ್ ರಾಜನ್ ಅಂತಕ್ಕಂಥವ್ರು, ಹಾಗೆಯೇ BN ಗೌತಮ್ ಅಂತಕ್ಕಂಥವ್ರು. ಇವರು ನಮ್ಮ ರಾಜ್ಯದ ಬಾಸ್ಕೆಟ್ಬಾಲ್ ತಂಡದ ಪ್ರತಿನಿಧಿಗಳು ಅಂತಕ್ಕಂಥದ್ದು ನೀವು ತಿಳ್ಕೋಬೇಕು. ಹಾಗೆಯೇ ಕೆಲವು ಪ್ರಶಸ್ತಿಗಳನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ. ಯಾವಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು, ಹಾಗೂ ಕ್ರೀಡಾ ರತ್ನ ಅಂತಕ್ಕಂಥ ಪ್ರಶಸ್ತಿ, ಹಾಗೆಯೇ ಕೆಂಪೇಗೌಡ ಅಂತಕ್ಕಂಥ ಪ್ರಶಸ್ತಿ, ಹಾಗೆಯೇ ಏಕಲವ್ಯ ಪ್ರಶಸ್ತಿ, ಅನೇಕ, ಆಮೇಲೆ ಹೊಯ್ಸಳ ಅಂತಕ್ಕಂತಹ ಪ್ರಶಸ್ತಿಗಳು, ಹಾಗೆ ಅನೇಕ ಸಂಘ ಸಂಸ್ಥೆಗಳು ಇವರಿಗೆ ಕರೆದು ಸನ್ಮಾನ ಮಾಡಿ ಗೌರವವನ್ನ ಕೊಟ್ಟಿದ್ದಾವೆ. ಗೊತ್ತಾಯ್ತಾ ಮಕ್ಕಳೇ? ಹಾಗಾದ್ರೆ ಇವರಿಗೆ ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು ಕರ್ನಾಟಕದ ರಾಜ್ಯ ಪ್ರಶಸ್ತಿ ಕೊಡ್ತೀವಲ್ಲ ಅದು, ಹಾಗೆಯೇ ಕ್ರೀಡಾ ರತ್ನ ಪ್ರಶಸ್ತಿ, ಹಾಗೆಯೇ ಕೆಂಪೇಗೌಡ ಪ್ರಶಸ್ತಿ, ಹಾಗೆಯೇ ಇವರಿಗೆ ಏಕಲವ್ಯ ಪ್ರಶಸ್ತಿ, ಹೊಯ್ಸಳ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ನಾವು ಗೌರವಿಸಿದ್ದೀವಿ. ಇವರೆಲ್ಲ ರಾಜ್ಯ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳು. ಹಾಗಾದ್ರೆ ನಾವು ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನಾವು ನೋಡೋದಾದ್ರೆ, ಮೊದಲನೆಯದಾಗಿ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ನಾವು ನೋಡೋದಾದ್ರೆ
ಮೊದಲನೆಯದಾಗಿ ಮಕ್ಕಳು ನೆನ್ಪಿಟ್ಕೊಳ್ರಿ, ಗೀತು ಅನ್ನ ಜೋಸ್ ಅಂತಕ್ಕಂಥವ್ರು. ಗೀತು ಅನ್ನ ಜೋಸ್. ಗೀತು ಅನ್ನ ಜೋಸ್ ಅಂತಕ್ಕಂಥವ್ರು ಇವರು, ನಾವು ಗೀತು ಅನ್ನ ಜೋಸ್ ಅಂತಕ್ಕಂಥವ್ರು ಕೇರಳದ ರಾಜ್ಯದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ನೆನ್ಪಿಟ್ಕೊಳ್ರಿ, ಇವರು ಕೇರಳ, ನಮ್ಮ ಕರ್ನಾಟಕ ಹೆಂಗಿದೆಯಲ್ಲ ಹಂಗೆ ಪಕ್ಕದ ಕೇರಳ ರಾಜ್ಯದಲ್ಲಿ ಕೊಟ್ಟಾಯಂ ಅಂತಕ್ಕಂತಹ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಇವರು ಬಾಲ್ಯದಿಂದ ಕ್ರೀಡೆಯ ಬಗ್ಗೆ ಮತ್ತು ಹೆಚ್ಚು ಆಸಕ್ತಿಯನ್ನ ತನ್ನ 11ನೇ ವಯಸ್ಸಿನಲ್ಲಿ ಇವರು ಬಾಸ್ಕೆಟ್ಬಾಲ್ ಆಟವನ್ನು ಇವರು ಪ್ರಾರಂಭಿಸ್ತಾರೆ. ಹಾಗೆಯೇ ಇವರು ತನಗೆ ಸ್ಫೂರ್ತಿಯಾಗಿರ್ತಕ್ಕಂತಹ ಆಗಿನ ಭಾರತದ ತಂಡದ ನಾಯಕ ಐವಿ ಚೇರಿಯಸ್ ಅಂತಕ್ಕಂತಹ ಅನುಯಾಯಿಯಾಗಿ ಇವರು ಆಟದಲ್ಲಿ ಹೆಚ್ಚು ಆಸಕ್ತಿಯನ್ನು ಇವರು ವಹಿಸ್ತಾರೆ. ಇವರು ರಾಜ್ಯ ಮಟ್ಟದ ಯುವ ಕ್ರೀಡೆಗಳಲ್ಲಿ ಭಾಗವಹಿಸಿ ಇವರು ದಕ್ಷಿಣದ ರೈಲ್ವೆ ಅಂತಕ್ಕಂತಹದ್ದ ಅಲ್ಲಿ ಇವರು ಆಯ್ಕೆಯಾಗಿ ಇವರು ತನ್ನ ಅಧಿಕಾರವನ್ನ ಆರಂಭಿಸ್ತಾರೆ. ಗೀತೂರವರು ಭಾರತದ ಪ್ರಪ್ರಥಮ ಪ್ರೊಫೆಷನಲ್ ಆಟಗಾರರಾಗಿ ಇವರು ಆಸ್ಟ್ರೇಲಿಯಾದಲ್ಲಿ ಭಾಗವಹಿಸಿ ಅಲ್ಲಿನ WNBL ಅಂತಕ್ಕಂಥದ್ದನ್ನು ಅಂದ್ರೆ ವುಮೆನ್ಸ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಂತ ಕರಿತೇವೆ. W ಅಂದ್ರೆ ವುಮೆನ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಲೀಗ್ ಅಂತ ಕರಿತೇವೆ. ಅದಕ್ಕೆ ಅಚ್ಚುಮೆಚ್ಚುಗೆಯನ್ನ ಗಳಿಸಿ ಅನೇಕ ಪ್ರಶಸ್ತಿಯನ್ನು ಇವರು ಪಡ್ಕೊಂಡ್ರು. ನಂತರ ಇವರು ಭಾರತ ತಂಡದ ಮುಂದಾಳುತನವನ್ನು ಅಂದ್ರೆ ನಾಯಕತ್ವವನ್ನು ಇವರು ವಹಿಸಿಕೊಂಡು ಇವರು ಥೈಲ್ಯಾಂಡ್ನಲ್ಲಿ ನಡೆದಿರತಕ್ಕಂತಹ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿ ಹಾಗೆಯೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹಾಗೆಯೇ ಏಷಿಯನ್ ಗೇಮ್ಸ್ನಲ್ಲಿ ಇವರು ಭಾಗವಹಿಸಿ ಪ್ರಪ್ರಥಮ ಬಾರಿಗೆ ಇವರು ಭಾರತದ ಬಾಸ್ಕೆಟ್ಬಾಲ್ ತಂಡವನ್ನು ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಹಾಗೆ ಭಾಗವಹಿಸಿರತಕ್ಕಂತಹ ಕೀರ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಹಾಗೂ ದೇಶಕ್ಕೂ ತಂದುಕೊಟ್ಟಿದ್ದಾರೆ. ಹೀಗೆ ಇವರು ಭಾರತದ ರೈಲ್ವೇಸ್ನ ತಂಡದಿಂದ ಭಾಗವಹಿಸಿ ಸತತವಾಗಿ 7 ಬಾರಿ ರಾಷ್ಟ್ರೀಯ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯ ವಿಜೇತರಾಗಿರ್ತಕ್ಕಂತಹ ಆಟಗಾರ ಯಾರು? ಗೀತು ಅನ್ನ ಜೋಸ್. ಮಕ್ಕಳೇ, ಹಾಗಾದ್ರೆ ನಿಮಗೆ ಇವ್ರ ಬಗ್ಗೆ ಗೊತ್ತಾಯಿತು. ಇವರು ರಾಷ್ಟ್ರೀಯ ಆಟಗಾರರು, ನಮ್ಮ ದೇಶದ ರಾಷ್ಟ್ರೀಯ ಆಟಗಾರರು. ಹಾಗಾದರೆ ಅಂತಾರಾಷ್ಟ್ರೀಯ ಆಟಗಾರರನ್ನ ನಾವು ನೋಡೋದಾದ್ರೆ, ನೀವು ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಆಟಗಾರ ಯಾರಪ್ಪ ಅಂತಾರಾಷ್ಟ್ರೀಯ ಆಟಗಾರ ಅಂತಂದ್ರೆ ಮ್ಯಾಜಿಕ್ ಜಾನ್ಸನ್, MAGIC ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥವ್ರು. ನೋಡ್ರಿ, ಬಾಸ್ಕೆಟ್ಬಾಲ್ ಅನ್ನು ತುಂಬಾ ಎತ್ತರದ ವ್ಯಕ್ತಿಗಳು ಆಡ್ತಾರೆ. ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂತಹ ಕ್ರೀಡಾಪಟು. ಇವರು ನೆನ್ಪಿಟ್ಕೊಳ್ರಿ, ಅರ್ಮಿನ್ ಮ್ಯಾಜಿಕ್ ಜಾನ್ಸನ್ ಜೂ. ಇವರು ಮೂಲತಃ ಲ್ಯಾನ್ಸಿಂಗ್ ಅಂತ ಕರೀತಾರೆ. ಇವರು 14ನೇ ಆಗಸ್ಟ್ನಲ್ಲಿ 1959ರಲ್ಲಿ ಇವರು ಜನಿಸ್ತಾರೆ. ಇವರು ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನ ಎವರೆಸ್ಟ್ ಶಾಲೆಯಿಂದ ಪ್ರಾರಂಭಿಸಿ ಹಲವು ಪ್ರಖ್ಯಾತ ರಾಜ್ಯ ವಿಶ್ವವಿದ್ಯಾನಿಲಯಗಳಿಂದ ಸ್ಪರ್ಧಿಸಿ ಇವರು ಲಾಸ್ ಏಂಜಲೀಸ್ ಅಂತಕ್ಕಂತಹ ಲೇಕರ್ಸ್ ಮತ್ತೆ USA ಅಲ್ಲಿ ರಾಷ್ಟ್ರ ತಂಡದಿಂದ ಉತ್ತಮ ಆಟಗಾರರಾಗಿ ಇವರು ಹೊರಹೊಮ್ಮುತ್ತಾರೆ. ಹಾಗೆ ಇವರು 12 ಬಾರಿ ಆಲ್ ಟೈಮ್ ಸ್ಟಾರ್ ಅಂತಕ್ಕಂತಹ ಬಿರುದನ್ನ ಪಡಿತಾರೆ. 12 ಬಾರಿ ಆಲ್ ಟೈಮ್ ಸ್ಟಾರ್ ಅಂದ್ರೆ ಎಲ್ಲಾ ಟೈಮಲ್ಲೂ ಮಿನುಗುವಂತಹ ನಕ್ಷತ್ರ ಅಂತ ಇವನು ಹತ್ರ ಆಲ್ ಟೈಮ್ ಸ್ಟಾರ್ ಅಂತ ಇದೊಂದು ಬಿರುದು. ಇದನ್ನು 12 ಬಾರಿ ಪಡೆದಿರತಕ್ಕಂತಹ ಕ್ರೀಡಾಪಟು ಈ ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥವ್ರು. ಗೊತ್ತಾ ಮಕ್ಕಳೇ? ಇವರು ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂಥವ್ರು 1 ಬಾರಿ ಒಲಿಂಪಿಕ್ಸ್ ನಲ್ಲಿ ಇವರು ಚಿನ್ನದ ಪದಕವನ್ನು ಇವರು
ಪಡ್ಕೊಳ್ತಾರೆ. ಹಾಗೆ NBA ಅಂತಕ್ಕಂಥ ಇತಿಹಾಸದ 50 ಆಟಗಾರರಲ್ಲಿ ಈತನು ಒಬ್ಬನಾಗಿ ಸೇರ್ಪಡೆಯಾಗ್ತಾರೆ. NBA ಅಂತಕ್ಕಂಥದ್ದು ಒಂದು ಬುಕ್ಸ್. ಆ ಬುಕ್ಸಲ್ಲಿ ಹೆಚ್ಚು ಯಾರು ತನ್ನ ಪ್ರಭಾವವನ್ನು ಆಟಗಳಲ್ಲಿ ತೋರಿಸ್ತಾರೆ ಅವ್ರನ್ನೆಲ್ಲ ಒಂದು ಕಡೆ ಸಂಗ್ರಹಣೆ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಭಾರತ ದೇಶದ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅವರನ್ನು ನಾವು ಭಾರತ ರತ್ನವನ್ನು ಕೊಟ್ಟು ನಾವು ಅವ್ರನ್ನ ಗೌರವಿಸಿದ್ವಿ ಅಲ್ವಾ. ಹಾಗೆಯೇ ಇವರು ಕೂಡ NBA ಅಂತಕ್ಕಂತಹ ಒಂದು ಬುಕ್ಸಲ್ಲಿ 50 ಜನರ ಪಟ್ಟಿಯಲ್ಲಿ ಇವರು ಕೂಡ ಒಬ್ಬರಾಗಿ ಸೇರ್ಪಡೆ ಆಗಿದ್ದಾರೆ. ಇವರ ಆಟವನ್ನು ಮೆಚ್ಚಿ ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂತಹ ಬಿರುದನ್ನು ನೀಡಿ ಇವರಿಗೆ ಗೌರವಿಸ್ತಾರೆ. ಯಾರಿಗೆ? ಜಾನ್ಸನ್ ಅಂತಕ್ಕಂತಹ ವ್ಯಕ್ತಿಗೆ. ಗೊತ್ತಾಯ್ತಾ ಮಕ್ಕಳೇ? ಇಷ್ಟು ಈ ಮ್ಯಾಜಿಕ್ ಜಾನ್ಸನ್ ಅಂತಕ್ಕಂತಹ ಕ್ರೀಡಾಪಟುವಿನ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗೆಯೇ ಮೈಕಲ್ ಜೋರ್ಡಾನ್ ಅಂತಕ್ಕಂಥವ್ರು. ಮೈಕಲ್ ಜೋರ್ಡಾನ್ ಎರಡನೇದು ಮೈಕಲ್ ಜೋರ್ಡಾನ್. ಮೈಕಲ್ ಜೋರ್ಡಾನ್ ಅಂತಕ್ಕಂಥವ್ರು ಯಾರು? ಇವು ಮೈಕಲ್ ಜೋರ್ಡಾನ್ ಅಂತಂದ್ರೆ ವಿದ್ಯಾರ್ಥಿಗಳೇ, ಇವರು ಮೈಕಲ್ ಜೋರ್ಡಾನ್ ಅಂತಕ್ಕಂಥವ್ರು 17ನೇ ಫೆಬ್ರವರಿ 1963ರಲ್ಲಿ ಇವರು ಜನಿಸ್ತಾರೆ. ಇವರ ಮೂಲತಃ ಬ್ರೂಕ್ಲಿನ್ ಅಂತಕ್ಕಂಥದ್ದು. ಬ್ರೂಕ್ಲಿನ್ ಅಂತಂದ್ರೆ ನ್ಯೂಯಾರ್ಕಲ್ಲಿದೆ. ನ್ಯೂಯಾರ್ಕಲ್ಲಿ ಇವರು ಜನಿಸ್ತಾರೆ. ಇವರು ಲಾನ್ಸ್ ಅಂತಂತಹ ಹೈಸ್ಕೂಲ್ನಲ್ಲಿ, ಪ್ರೌಢಶಾಲೆಯಲ್ಲಿ ಇವರು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಚಿಕಾಗೋ ಅಂತಕ್ಕಂತಹ ಬುಲ್ಸ್ ತಂಡದಿಂದ ಇವರು ಸ್ಪರ್ಧಿಸಿ ಇವರು ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ. ಈತನ ವಿಶೇಷತೆ ಅಂದರೆ ಪಂದ್ಯದ ಸಂದರ್ಭದಲ್ಲಿ ಬಾಲನ್ನು ಈತ ಊಹಿಸಲಾಗದಂತೆ, ಯಾರಿಗೆ ಕಣ್ಣಿಗೂ ನಿಲುಕದಂತೆ ಈತ ಏನು ಮಾಡ್ತಾನೆ, ಬಾಲನ್ನು ಹಿಂಬದಿಯ ಲೇ ಆಫ್ನಿಂದ ಚೆಂಡನ್ನು ಬಾಸ್ಕೆಟ್ ಮಾಡುವುದರಲ್ಲಿ ಇವನು ನಿಸ್ಸೀಮನಾಗಿದ್ದರು. ಹಿಂಬದಿ ಓಡ್ತಾ 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 ಬಾಲನ್ನು ಹಿಂಬದಿಯಿಂದ ಇವರು ಬಾಲನ್ನು ಹಾಕೋದ್ರಲ್ಲಿ ಇವರು ತುಂಬ ನಿಸ್ಸೀಮನಾಗಿರ್ತಕ್ಕಂತಹ ಮೈಕಲ್ ಜೋರ್ಡಾನ್ ರವರು ಅಂದಿನಿಂದ ತನ್ನ ತಂಡವನ್ನು ಗೆಲುವಿನ ಮೆಟ್ಟಿಲನ್ನು ಇವರು ಸತತವಾಗಿ ಮೆಟ್ಟಿಲುಗಳನ್ನು ಇವರು ಏರ್ತಾ ಹೋಗ್ತಾರೆ. ಇವರು ಪ್ರಪಂಚದ ಬಾಲಿನ ಪ್ರದರ್ಶನದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು. ಇವರು ಏನಪ್ಪ ಅಂತಂದರೆ ಇವರು ಬಾಸ್ಕೆಟ್ ಬಾಲಿನ ಪ್ರಪಂಚದಲ್ಲಿಯೇ ಬಾಸ್ಕೆಟ್ ಬಾಲಿನ ದಿಗ್ಗಜ ಅಂತ ನಾವು ಕರಿತೇವೆ. ದಿಗ್ಗಜ. ಹಾಗೆ ಈ ಕ್ರೀಡಾ ಲೋಕದಲ್ಲಿ ಕೆಲವು ದಿಗ್ಗಜರು ಬರ್ತಾರೆ. ಕ್ರಿಕೆಟ್ನಲ್ಲೇ ಒಬ್ಬರು ಬರ್ತಾರೆ ಅಲ್ವಾ, ಫುಟ್ಬಾಲಲ್ಲೇ ಒಬ್ಬರು ಬರ್ತಾರೆ. ಮರ್ಡೋನಾ ಕೇಳಿದ್ದಾರೆ ಫುಟ್ಬಾಲಲ್ಲಿ. ಹಾಕಿಯಲ್ಲಿ ಬರ್ತಾರೆ. ಹಾಕಿಯಲ್ಲಿ ನಮ್ಮ ದೇಶದ ಆಟಗಾರರನ್ನ ಕೇಳಿದ್ದೀರಾ. ಅದೇ ರೀತಿಯಾಗಿ ಈ ಬಾಸ್ಕೆಟ್ಬಾಲ್ನ ದಿಗ್ಗಜರ ಪಟ್ಟಿಯಲ್ಲಿ ಕೂಡ ಇವರು ಜೋರ್ಡಾನ್ ಅವರು ಸೇರ್ಕೊಳ್ತಾರೆ. ಹಾಗೆ ಈತನನ್ನು ಏರ್ ಜೋರ್ಡಾನ್ ಮೈಕಲ್ ಎಂಬ ಅಡ್ಡ ಹೆಸರಿನಿಂದ ಕೂಡ ಇವರನ್ನು ಕರೀತಾರೆ. ಏರ್ ಅಂದರೆ ಗಾಳಿಯಲ್ಲಿ ಹೋಗ್ತಕ್ಕಂತಹ ಜೋರ್ಡಾನ್. ಇವರು ಗಾಳಿಯಲ್ಲಿ ಹೋಗಿ ಹಿಂಬದಿಯಿಂದ ಬಾಸ್ಕೆಟನ್ನು ಮಾಡ್ತಕ್ಕಂಥವ್ರು. ಈತನು 6 ಬಾರಿ NBA ನೆನ್ಪಿಟ್ಕೊಳ್ರಿ. NBA ಅಂತಕ್ಕಂಥದ್ದು ಒಂದು NBA ಅಂತಕ್ಕಂಥದ್ದು. NBA ಅಂತ ಅಂದರೆ 6 ಬಾರಿ ಇವರು NBA ಅಂತಕ್ಕಂಥ ಬುಕ್ಸಲ್ಲಿ 50 ಜನರ ಪಟ್ಟಿಯಲ್ಲಿ ಇವರು ಸೇರಿದ್ದಾರೆ. 2 ಬಾರಿ ಇವರು ಒಲಿಂಪಿಕ್ ಚಿನ್ನದ ಪದಕವನ್ನು ಇವರು ಗೆದ್ದು ತಂಡವನ್ನು ಗೆಲುವಿನತ್ತ ಕೊಂಡೊಯ್ದಿದ್ದಾರೆ. ಇವರಲ್ಲಿ 3 ಗುಣಗಳೆಂದರೆ ವೇಗ, ಬಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವ್ರ ಹತ್ರ ಇರೋದು ಬಳಸಿಕೊಳ್ಳತಕ್ಕಂತಹ ಕಲೆ. ಗೊತ್ತಾ? ವೇಗ ಬಲವನ್ನು ಇವರು ಬಳಸ್ಕೊಳ್ತಕ್ಕಂತಹ ಕಲೆಯನ್ನು ಇವರು ಅಂತಿಮವಾಗಿ ಆಟಗಾರರಾಗಿ ತಮ್ಮ ಕೊನೆಯ ಆಟದ ಪ್ರದರ್ಶನವನ್ನು ಇವರು 16ನೇ ಏಪ್ರಿಲ್ 2003ರಲ್ಲಿ ಇವರು ಫಿಲೆಡೆಲ್ಫಿಯಾದಲ್ಲಿ ನಡೆದಿರತಕ್ಕಂತಹ ಬಾಸ್ಕೆಟ್ಬಾಲ್ ಜೀವನದ ವೃತ್ತಿಯನ್ನು ಇವರು ಮಾಡಿದರು. ಅಲ್ಲಿ 2003ರಲ್ಲಿ ಇವರು ನಿವೃತ್ತಿಯನ್ನು ಘೋಷಿಸಿದರು. ಯಾರು? ಮೈಕಲ್ ಜೋರ್ಡಾನ್. ಇವರಿಗೆ ಅಡ್ಡ ಹೆಸರು ಗಾಳಿಯಲ್ಲಿ ಹೋಗುವ ಜೋರ್ಡಾನ್ ಅಂತ ನಾವು ಕರಿತೇವೆ. ಗೊತ್ತಾಯ್ತಾ ಮಕ್ಕಳೇ? ನೆಕ್ಸ್ಟ್ ಲಿವಿಸ್ ಅಬ್ದುಲ್
ಜಬಾರ್ ಅಂತಕ್ಕಂಥವ್ರು. ಲೂಯಿಸ್ ಅಬ್ದುಲ್ ಜಬಾರ್. ಮೂರನೇದಾಗಿ ಲೂಯಿಸ್ ಅಬ್ದುಲ್ ಜಬ್ಬಾರ್. ಇವರು ಲೂಯಿಸ್ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು ಇವರು ಅಮೆರಿಕದವರು, USA ಅವರು, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದವರು. ಇವರು 16ನೇ ಆಗಸ್ಟ್ನಲ್ಲಿ 1947ರಲ್ಲಿ ಇವರು ಜನಿಸ್ತಾರೆ. ಈತನ ಮೊದಲನೇ ಹೆಸರು ಲೂಯಿಸ್ ಆನ್ಸಿಂಡರ್ ಅಂತ. ಲೂಯಿಸ್ ಆನ್ಸ್ಲೀಡರ್ ಅಂತಕ್ಕಂಥದ್ದು ಇವರ ಹೆಸರು. ಇವರು ಸ್ಮಾರಕ ಅಕಾಡೆಮಿಯಿಂದ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಜೆರ್ಸಿ ತಂಡದಿಂದ ಇವರು ಲೋಕರಸ್ ಮತ್ತು NBA ತಂಡದವರಲ್ಲಿ ಪ್ರಖ್ಯಾತಿಯಾಗಿರ್ತಕ್ಕಂತಹ ಅಂದಿನ ಕಾಲದ ಬಾಸ್ಕೆಟ್ಬಾಲ್ ಯುಗ ಪುರುಷ ಅಂತ ಇವರಿಗೆ ಕರೀತಾರೆ. ಯುಗ ಪುರುಷ, ಆ ಯುಗದಲ್ಲಿ ಮೆರೆದಿರ್ತಕ್ಕಂತಹ ಬಾಸ್ಕೆಟ್ಬಾಲ್ ಆಟಗಾರ. ಇವರ ಎತ್ತರ 7.2ರಿಂದ 118.4 kg ತೂಕವುಳ್ಳ ದೈತ್ಯಾಕಾರದ ಬಾಸ್ಕೆಟ್ಬಾಲ್ ಆಟಗಾರ ಇವರು. 7.2 ಮೀಟರ್ ಹೈಟ್ ಇದ್ರು, ತೂಕ 118 kg ಇದ್ರು. ಇವರು ಬಾಸ್ಕೆಟ್ಬಾಲ್ ಆಟದ NBA ಸಂಸ್ಥೆಯಲ್ಲಿ ಇವರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಮತ್ತು ಅತಿ ಉತ್ತಮ ಆಟಗಾರನೆಂಬ ಹೆಚ್ಚು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಯಾವ NBA ಆಟಗಾರರು ವೈಯಕ್ತಿಕವಾಗಿ ಇಷ್ಟು ಪ್ರಶಸ್ತಿಯನ್ನು ಕೂಡ ಯಾರು ಪಡ್ಕೊಂಡಿರಲಿಲ್ಲ. ಹೀಗೆ ಲೂಯಿಸ್ ಅಬ್ದುಲ್ ಜಬ್ಬಾರ್ ಅವರ ನಾವು ಕ್ರೀಡಾ ಸಾಧನೆಯನ್ನು ನಾವು ನೋಡಿದ್ವಿ. ಹಾಗೆಯೇ ಅಬ್ದುಲ್ ಜಬ್ಬಾರ್ ಮಧ್ಯಮ ಸ್ಥಾನದ ಆಟಗಾರ ಇದ್ರು. ಇವರು ಮಧ್ಯಮ ಸ್ಥಾನದಿಂದ ನಿಂತ್ಕೊಂಡಿರ್ತಕ್ಕಂತಹ ಆಟಗಾರರಾಗಿದ್ರು. ಹಾಗೆ ಹೆಚ್ಚು ದೃಢಕಾಯ ದೇಹವನ್ನ ಇವರು ಕಷ್ಟ ಸಹಿಷ್ಣುತೆಯಿಂದ ಹಾಗೂ ದೈಹಿಕ ಸಾಮರ್ಥ್ಯದಿಂದ ಇವರು ದೈಹಿಕ ಸಾಮರ್ಥ್ಯ ಉಳ್ಳಂತಹ ಅವರಾಗಿದ್ರು. ಗೊತ್ತಾಯ್ತಲ್ಲ ಮಕ್ಕಳೇ, ಇವರು ಎಷ್ಟು ಅಡಿ ಹೈಟ್ ಇದ್ರು? 7.2 ಅಡಿಯಷ್ಟು ಇವರು ಹೈಟ್ ಇದ್ರು. ಹಾಗೆ 118 kg ದಪ್ಪವಾಗಿ ದೈತ್ಯಾಕಾರ ಆಗಿರ್ತಕ್ಕಂತಹ ಇವರು ಅಬ್ದುಲ್ ಜಬ್ಬಾರ್ ಅವರು ಮಧ್ಯಮ ಸ್ಥಾನದ ಆಟಗಾರರಾಗಿದ್ರು. ಹೆಚ್ಚು ದೃಢಕಾಯ ದೇಹದ ಕಷ್ಟ ಸಹಿಷ್ಣುತೆ ಮತ್ತು ದೈಹಿಕ ಸಾಮರ್ಥ್ಯ ಉಳ್ಳಂತಹ ವ್ಯಕ್ತಿಯಾಗಿದ್ರು. ಇವರನ್ನ ನಾವು ಸ್ಕೈ ಹುಕ್ ಅಂತ ಕರಿತೇವೆ. ಸ್ಕೈ ಹುಕ್. ಸ್ಕೈ ಹುಕ್ ಅಂತ ನಾವು ಕರಿತೇವೆ. ಇವರ ಅಡ್ಡ ಹೆಸರನ್ನ ಅಂತ ಕರಿತೀವಿ ಸ್ಕೈ ಹುಕ್, ಆಕಾಶದ ಕೊಂಡಿ ಅಂತ. ಆಕಾಶದ ಕೊಂಡಿ ಅಂತ ಇವರನ್ನ ನಾವು ಕರೆದು ನಾವು ಪ್ರಖ್ಯಾತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಇವರು ತನ್ನ 42ನೇ ವಯಸ್ಸಿನಲ್ಲಿ ಪಂದ್ಯದಿಂದ ಇವರು ಹೊರಬಂದು 1995ರಲ್ಲಿ ಬಾಸ್ಕೆಟ್ ಬಾಲ್ನಿಂದ ಇವರು ನಿವೃತ್ತಿಯನ್ನು ಇವರು ಘೋಷಿಸ್ತಾರೆ. ಮಕ್ಕಳೇ, ಸ್ಕೈ ಬಾಲ್ ಅಂತಕ್ಕಂತಹ ಬಿರುದನ್ನು ಇವರು ಪಡ್ಕೊಳ್ತಾರೆ. ಹಾಗೆಯೇ 1995ರಲ್ಲಿ ಇವರು ತಮ್ಮ ಇದಕ್ಕೆ ರಾಜೀನಾಮೆ ವಾಲಂಟ್ರಿಯನ್ನ ಘೋಷಿಸ್ತಾರೆ, ನಿವೃತ್ತಿಯನ್ನು ಇವರು ಘೋಷಿಸ್ತಾರೆ. ಹಾಗಾದ್ರೆ ನಾವು ಇವತ್ತು ತಿಳಿರ್ತಕ್ಕಂತಹ ಅಧ್ಯಾಯದಲ್ಲಿ ಈ ನಿಮ್ಮಲ್ಲಿ ಬರ್ತಕ್ಕಂತಹ ಬಾಸ್ಕೆಟ್ ಬಾಲ್ನಲ್ಲಿ ಬರ್ತಕ್ಕಂತಹ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯವನ್ನು ನೀವು ನೋಡಿದ್ರಿ. ಅದರಲ್ಲಿ ಯಾರ್ಯಾರ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯದಲ್ಲಿ ರಾಜ್ಯದ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯವನ್ನ ನಾವು ತಿಳ್ಕೊಂಡ್ವಿ. ಹಾಗೆಯೇ ಪಂದ್ಯಾವಳಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ ರೀತಿಯ ಪಂದ್ಯಾವಳಿಗಳನ್ನು ಇವರೆಲ್ಲ ಆಡಿ ಪ್ರಶಸ್ತಿಗಳನ್ನ ಗೆದ್ರು ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯದಲ್ಲಿ ನಾವು ನಮ್ಮ ರಾಜ್ಯ ತಂಡದ ಬಾಸ್ಕೆಟ್ ಬಾಲ್ ಆಟಗಾರರು ಯಾರಪ್ಪ ಅಂತಂದ್ರೆ NV ಅಪ್ಪಯ್ಯ ಅಂತಕ್ಕಂಥವ್ರು, ಹಾಗೆಯೇ ಜೆ ದಿಲೀಪ್ ಅಂತಕ್ಕಂಥವ್ರು, ಹಾಗೆಯೇ R ರಾಜನ್ ಅಂತಕ್ಕಂಥವ್ರು. ಇವರು ರಾಜ್ಯ ತಂಡದ ಬಾಸ್ಕೆಟ್ ಬಾಲ್ ಆಟಗಾರರು. ಹಾಗೆಯೇ ರಾಷ್ಟ್ರೀಯ ಆಮೇಲೆ ಇನ್ನೊಬ್ರು BN ಗೌತಮ್ ಅಂತಕ್ಕಂಥವ್ರು. ಹಾಗೆಯೇ ನಾವು ರಾಷ್ಟ್ರೀಯ ಆಟಗಾರರನ್ನು ನೋಡೋದಾದ್ರೆ ನಾವು
ಗೀತು ಅನ್ನ ಜೋಸ್ ಅಂತಕ್ಕಂಥ ಆಟಗಾರರನ್ನ ನಾವು ಭಾರತದಿಂದ ನೋಡ್ತೀವಿ. ಅವರು ರಾಷ್ಟ್ರೀಯ ತಂಡದ ಆಟಗಾರರು. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಇಡೀ ವರ್ಲ್ಡ್ ಅಲ್ಲಿ ನಾವು ನೋಡೋದಾದ್ರೆ ನಾವು ಮಿರ್ಜಿ ಜಾನ್ಸನ್ ಅಂತಕ್ಕಂಥವ್ರನ್ನ ನಾವು ನೋಡಿದ್ವಿ. ಇವರು 12 ಬಾರಿ ಆಲ್ ಟೈಮ್ ಸ್ಟಾರ್ಸ್ ಅಂತಕ್ಕಂತಹ ಬಿರುದನ್ನ ಇವರು ಪಡ್ಕೊಂಡ್ರು. ಹಾಗೆಯೇ ಮೈಕಲ್ ಜೋರ್ಡಾನ್ ಅಂತಕ್ಕಂಥವ್ರು, ಇವರು ಕೂಡ NBA ಅಂತಕ್ಕಂತಹ ಬುಕ್ಸ್ ಅಲ್ಲಿ ಇವರು ಕೂಡ ಅವರ ಹೆಸರನ್ನ ನಮೂದಿಸಿದ್ದಾರೆ. ಹಾಗೆಯೇ ಲಿವಿಸ್ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು, ಇವರು ತುಂಬಾ ಉತ್ತಮ ಆಟಗಾರರು. ಹಾಗೆ ಇವರನ್ನ ನಾವು ಸ್ಕೈ ಹುಕ್ ಅಂತ ನಾವು ಕರೀತೇವೆ. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂತಹ ಅಂಶಗಳು. ಹಂಗಾದ್ರೆ ಮಕ್ಕಳೇ, ನಾನು ನಿಮಗೆ ಇವತ್ತು ಕ್ವಶನ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಮೊದಲನೆಯದಾಗಿ ಈ ಗೀತು ಅನ್ನ ಜೋರ್ಡಾನ್ ಅವರು ಯಾವ ಜಿಲ್ಲೆಯವರು ಅನ್ನೋದನ್ನ ನೀವೇ ನನಗೆ ಆನ್ಸರ್ ಮಾಡಬೇಕಾಗುತ್ತೆ. ಹಾಗೆಯೇ ಮೈಕಲ್ ಜೋರ್ಡಾನ್ ಎಂಬತಕ್ಕಂತಹ ಅವರ ಅಡ್ಡ ಹೆಸರೇನು ಅಂತಕ್ಕಂಥದ್ದು. ಹಾಗೆಯೇ ಕರೀಂ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವರು ಯಾವ ಸಂಸ್ಥೆಯಲ್ಲಿ ಅತಿ ಉತ್ತಮ ಆಟಗಾರರಾಗಿದ್ದರು ಅಂತಕ್ಕಂಥದ್ದನ್ನು ನೀವು ನನಗೆ ಹೇಳಬೇಕಾಗುತ್ತೆ. ಹಾಗೆಯೇ ನಾವು ಕೆಲವೊಂದು ಪ್ರಶ್ನೆಗಳನ್ನು ನೋಡೋದಾದರೆ ಈ ವಿಷಯಕ್ಕೆ ಸಂಬಂಧಪಟ್ಟಿರೋದು, ಗೀತು ಅನ್ನ ಜೋಸ್ ಅವರ ಸಾಧನೆಯನ್ನ ಬರೆಯಿರಿ ಅಂತಂದ್ರೆ ಪೌಲ್ ಅವ್ರದ್ದು ರೆಕಾರ್ಡನ್ನು ನೀವು ಬರಿಬೇಕಾಗುತ್ತೆ. ಹಾಗೆಯೇ ಮ್ಯಾಜಿಕ್ ಜಾನ್ಸನ್ ಅವರಿಗೆ ಎಷ್ಟು ಸಲ NBA ತಂಡ ಪ್ರಥಮ ಸ್ಥಾನವನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ನೀವು ಪಟ್ಟಿ ಮಾಡಬೇಕಾಗುತ್ತೆ. ಹಾಗೆಯೇ ಮೈಕಲ್ ಜೋರ್ಡಾನ್ ಅವರ ಸಾಧನೆ ಏನು ಅನ್ನೋದನ್ನು ನೀವು ತಿಳಿಸಬೇಕಾಗುತ್ತೆ. ಹಾಗೆಯೇ ಕರೀಂ ಅಬ್ದುಲ್ ಜಬ್ಬಾರ್ ಅವರ ಸಾಮರ್ಥ್ಯದ ಬಗ್ಗೆ ಇಲ್ಲಿ ನೀವು ತಿಳಿಸಬೇಕಾಗುತ್ತೆ. ಇಷ್ಟು ಪಾಠವನ್ನು ನೀವು ಈ ಒಂದು ಬಾಸ್ಕೆಟ್ಬಾಲ್ ಎಂಬಂತಹ 10ನೇ ತರಗತಿಯಲ್ಲಿ ನೀವು ತಿಳ್ಕೊಂಡ್ರಿ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಾವು ಅಂಕಣದಲ್ಲಿ ನೋಡ್ತಾ ಹೋದರೆ, ಇದು ಬಾಸ್ಕೆಟ್ಬಾಲು ಎಷ್ಟು ಹೈಟ್ ಇರುತ್ತೆ, ಎಷ್ಟು ಬಾಲ್ ಹೆಂಗಿರುತ್ತೆ ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡ್ರಿ ಅಲ್ವಾ. ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ನೋಡೋಣ. ಮಕ್ಕಳೇ, ನಿಮಗೆ ಇಲ್ಲಿಗೆ ಇಷ್ಟು ಹೇಳ್ತಾ ನಾನು ಈ 10ನೇ ತರಗತಿಯ ಬಾಸ್ಕೆಟ್ಬಾಲ್ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ, ಇದರ ಬಗ್ಗೆ ಏನಾದರೆ ಡೌಟ್ ಇದೆ ಅಂತ ಅಂದರೆ ನೀವು ನನ್ನ ವಾಟ್ಸಪ್ಪಿಗೆ ನಿಮ್ಮ ಕ್ವಶನನ್ನು ಬರೆದಾಕಿ. ಹಾಗೆಯೇ ಏನಾರ ಇವತ್ತೊಂದು ನನಗೆ ಗೊತ್ತಾಗಲಿಲ್ಲ ಅಂತಂದರೆ ಫೋನ್ ಮಾಡಿ ಲಿಂಕನ್ನು ನೋಡಿರಿ, ಲಿಂಕನ್ನು ಒಂದೆರಡು ಸರಿ ಕೇಳಿಸ್ಕೊಂಡು ನಿಮ್ಮ ಪಾಠಗಳನ್ನು ಓದಿ ನೀವು ಆನ್ಸರನ್ನು ಮಾಡಿ. ಹಾಗೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಿ ಸೂಕ್ತ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಮನೆಯಲ್ಲಿ ಇದ್ದೀರಾ, ಆದ್ದರಿಂದ ನಾನು ನಿಮಗೆ ಏನಪ್ಪ ಅಂದರೆ ದಿನೇ ಕರೋನಾ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನೀವು ಎಲ್ಲೇ ಇರಿ ಸೇಫಾಗಿರಿ, ಅರ್ಥ ಆಯ್ತಾ? ಸೇಫಾಗಿರಿ, ಮಾಸ್ಕ್ ಹಾಕ್ಕೊಳ್ರಿ. ಹಾಗೆಯೇ ಆಗಾಗ ನಿಮಗೆ ಅನಿಸಿದ ಹಾಗೆ ನೀವೇನು ಮಾಡಿರಿ, ಹ್ಯಾಂಡ್ ವಾಶ್ ಮಾಡಿರಿ. ಹಾಗೆಯೇ ಸ್ನಾನ ಮಾಡ್ಕೊಳ್ರಿ, ಕ್ಲೀನಾಗಿರ್ರಿ, ಶುಚಿತ್ವವಾಗಿರ್ರಿ. ನಿಮ್ಮ ಅಕ್ಕಪಕ್ಕದ ಎಲ್ಲ ಮನೆಯವ್ರನ್ನ ಶುಚಿಯಾಗಿರೋಕ್ಕೆ ಹೇಳ್ರಿ. ಹಾಗೆಯೇ ನೀವು ಪಾಠ ಪ್ರವಚನವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿ ಅಂತ ಹೇಳ್ತಾ, ನನ್ನ ಈ ಬಾಸ್ಕೆಟ್ಬಾಲ್ ಪಾಠವನ್ನು ನಾನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಹೇಳ್ತಾ ಹಾಗೆಯೇ ಕೆಲವೊಂದು ನಾನು ನಿಮಗೆ ಒಂದು ಚಟುವಟಿಕೆಗಳನ್ನು ಹೇಳಬೇಕಾಗುತ್ತೆ. ಇದರಲ್ಲಿ ಕೊಡ್ತಕ್ಕಂತಹ ಚಟುವಟಿಕೆ, ಬಾಸ್ಕೆಟ್ಬಾಲ್ನಲ್ಲಿ ಬಂದಕ್ಕಂತಹ ಚಟುವಟಿಕೆ ಏನಂತಂದರೆ, ಒಲಿಂಪಿಕ್ಸ್ನಲ್ಲಿ ಬಾಸ್ಕೆಟ್ಬಾಲ್ ಆಟದಲ್ಲಿ ಸ್ವರ್ಣ ಪದಕ ಪಡೆದಿರತಕ್ಕಂತಹ ರಾಷ್ಟ್ರಗಳ ಮತ್ತು ಸ್ವರ್ಣ ಪದಕ ಪಡೆದಿರತಕ್ಕಂತಹ ವರ್ಷವನ್ನು ನೀವು ಪಟ್ಟಿ ಮಾಡಬೇಕಾಗುತ್ತೆ. ನೀವು ಪ್ರಾಜೆಕ್ಟ್ ವರ್ಕ್ ಏನಪ್ಪ ಅಂದರೆ, ನಿಮಗೆ ಒಲಿಂಪಿಕ್ಸ್ನಲ್ಲಿ ನಿಮಗೆ ಪೇಪರಲ್ಲಿ ಬರ್ತಾ ಇರುತ್ತೆ ಬಾಸ್ಕೆಟ್ಬಾಲ್ ಬಗ್ಗೆ ನಿಮಗೆ ಚಿತ್ರಗಳು, ಬಾಸ್ಕೆಟ್ಬಾಲ್ಗಳ ಹಲವಾರು ಪಂದ್ಯಗಳು ನಡೀತಾನೆ ಇರ್ತವೆ ವರ್ಷ ಪೂರ್ತಿ. ಆ ವರ್ಷ ನಡೆಯತಕ್ಕಂಥ ಪಂದ್ಯಗಳಲ್ಲಿ ಬರ್ತಕ್ಕಂತಹ ಕಟಿಂಗ್ಸನ್ನು ಮಾಡಿಬಿಟ್ಟು ನೀವು ಬಾಲಿಗೆ ಸಂಬಂಧಪಟ್ಟಂಥ ಕಟಿಂಗ್ಸನ್ನು ಮಾಡಿಬಿಟ್ಟು ನೀವು
ಅವನ್ನ ಸಪ್ರೇಟಾಗಿ ಯಾವ ರಾಷ್ಟ್ರದವರು, ಯಾವ ರಾಜ್ಯದವರು, ಯಾವ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಅನ್ನೋದನ್ನು ನೀವು ಬರ್ಕೊಡಿ ಅಂತ ಹೇಳ್ತಾ ನನ್ನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರೂ ಆರಾಮಾಗಿರಿ.